ಸ್ನೇಹಿತರೆ ನಮಸ್ಕಾರ. ಸೆಂಟ್ರಿಂಗ್ ಎಲ್ಲ ಹೊಡೆದಾದ್ಮೇಲೆ ಈ ಥರ ಮರ ಕೊಟ್ಟು ಎಲ್ಲ ನೀಟಾಗಾದ್ಮೇಲೆ ಸೀಟಿನ ಮೇಲೆ ಸಿಮೆಂಟು ಮಳ್ಳು ಅಂದರೆ ಎಮ್ಸೆಂಡ್ ಹಾಕೋಬಿಟ್ಟು ಈ ಥರ ಸಾರಿಸ್ಬೇಕು ಸ್ನೇಹಿತರೆ. ಪ್ರತಿ ನೀಟಾಗಿ ಎಲ್ಲ ಪಾನ್ಗಳನ್ನು ಟ್ಯೂಬ್ ಲೆವೆಲ್ ಎತ್ತಿ ಲೆವೆಲ್ಗೆ ಕರೆಕ್ಟಾಗಿ ಸಾರಿಸಿದ ಮೇಲೆ ಅಚ್ಚುಕಟ್ಟಾಗಿ ಏನಿರುತ್ತೋ ಅದು ಗಲೀಜನ್ನೆಲ್ಲನ ಆಚೆಗಡೆ ಹೊಡೆದ್ಬಿಟ್ಟು ಪರಕೆ ತಗೊಂಡು ಗುಡಿಸಿ ಕ್ಲೀನ್ ಮಾಡ್ಕೊಂಡು ಸಗಣಿ ತಂದು ಸಗಣಿ ಇಟ್ಟಿಗೆ ಮೈಲೆ ಇಟ್ಟು ಕೆಲವರು ಮಟ್ಟ ಹಾಕೊಂತಾರೆ ಸ್ನೇಹಿತರೆ. ಹಾಕ್ಬಿಟ್ಟು ಸಗಣಿ ಬೆಳಿಬೇಕು. ಯಾಕೆ ಸಗಣಿ ಬೆಳೆಯೋದಂದರೆ ಇದು ಯಾವ ಥರ ನೀಟಾಗಿ ಚೆನ್ನಾಗಿರುತ್ತೋ ಅದೇ ಥರನೇ ಟಾಪು ಜೆರಾಕ್ಸ್ ಆಗಿ ಬರುತ್ತೆ. ಆಮೇಲೆ ಚಕ್ಕೆನೂ ಕಚ್ಕೊಂಬಲ್ಲ. ನಾವು ಹಾಕಿದ್ದು ಸಿಮೆಂಟು ಇದು ಕಾಂಕ್ರೀಟು ಏನಲ್ಲ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇಷ್ಟೆಲ್ಲ ಆಯ್ತು. ಸೋಮವಾರ ಕಾಂಕ್ರೀಟ್ ಹಾಕ್ಬೇಕು. ಬೆಳಗಿನ ಜಾವ ಮಳೆ ಬಂತು. ಇದೇನು ಮಳೆ ಬಂದು ಸಿರೋದಾಗ ಏನಾಯ್ತು ಕಾಂಕ್ರೀಟ್ ಹಾಕ್ಬೇಕು. 9 ಗಂಟೆ ಪೂಜೆ ಅಂದ್ಕೊಂಡು ಬಂದ್ವಿ ನಾವು ನಮ್ಮ ಪಾಪನು. ಅಷ್ಟರೊಳಗೆ ನಮ್ಮ ಆಳುಗಳು ಆಲ್ರೆಡಿ ಕಾಂಕ್ರೀಟನ್ನು ಎಲ್ಲ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ರು. ನೋಡಿ ಸ್ನೇಹಿತರೆ, ಈ ಥರ ಕಾಂಕ್ರೀಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಪೂಜೆ ಮಾಡಬೇಕಂತ. ದಡಾರಂತ ಮ್ಯಾಲಕ್ಕೆ ಹತ್ತಿ ನೋಡಿದೆ. ಪ್ಲಮ್ಮಿಂಗು, ಎಲೆಕ್ಟ್ರಿಕಲ್ಲು, ಆಮೇಲೆ ಕಂಬಿ ಕಟ್ಟೋದು ಎಲ್ಲ ಕೆಲಸ ಎಲ್ಲ ಆಗಿತ್ತು. ಆದರೆ ಜೋರಾಗಿ ಮಳೆ ಬಂದ್ರಿಂದ ಸಗಣಿ ಎಲ್ಲ ಹೋಗಿತ್ತು. 5 ಬಂಡಿ ಪೂಜೆಗೆ ಹಾಕ್ಬಿಟ್ಟು ಅವ್ರು ಪೂಜೆ ಮಾಡ್ಕೊತಾಯಿದ್ರು. ಕೆಳಗೆ ತಿಂಡಿ ತಿಂಬೋರು ತಿಂಡಿ ತಿನ್ಕೊಂತಿದ್ರು. ನಾವು ಹೋಗ್ಬಿಟ್ಟು ನೋಡ್ರಿ ಎಲ್ಲ ತಿಂಡಿ ತಿಂತಿದ್ರು. ನಾವು ಹೋಗ್ಬಿಟ್ವಿ. ನಮ್ಮ ಪಾಪ ನಾವು ತಿಂಡಿ ತಿಂದ್ವಿ ಮೊದಲು ಸಮಾಧಾನದಾಗಿ. ಆನಂತರ ಲಿಫ್ಟು ಸ್ಟಾರ್ಟ್ ಆಗ್ತಾನೆ ಅಂತಂದು ಕೇಳ್ಕೊಂಬನೆ ಅಂತ ನೋಡಿ ಲಿಫ್ಟು ಸ್ಟಾರ್ಟ್ ಆಗಿತ್ತು. ಮೇಲೆ ಹೋಗ್ಬಿಟ್ಟು ಸಗಣಿ ಹೋದ ಕಾರಣ ಅದಕ್ಕೆ ಏನಾದರೂ ಒಂದು ಐಡಿಯಾ ಮಾಡಬೇಕಂತಂದು ಡೀಸೆಲ್ ತರಿಸ್ಬಿಟ್ಟು 5 ಲೀಟ್ರ್ ಎಲ್ಲ ತೆಳ್ಳು ಎಲ್ಲ ಸಿಮಿಸ್ತೀವಿ ಸ್ನೇಹಿತರೆ. ಯಾಕಂದರೆ ಸಗಣಿ ಹೋದ್ಮೇಲೆ ತಿರುಗಿ ಕಾಂಕ್ರೀಟ್ ಹಾಕಿದ್ರೆ ಕಚ್ಕೊಂತದೆ. ಚಕ್ಕೆ ಹೆಂಗೆ ಇರುತ್ತೆ, ಹೋಗಲ್ಲ. ಆದ ಕಾರಣ ಈ ಥರ ಎಲ್ಲ ಇದನ್ನು ಹಾಕ್ಬಿಟ್ಟು ಆ ತಿಳಿಗೆ ಮತ್ತೇನೂ ಆಯಲ್, ವೇಸ್ಟ್ ಆಯಲ್ಲು ಮತ್ತು ಪೌಡ್ರು, ಸೋಪಿನ ಪೌಡ್ರು ಎಲ್ಲ ಹಾಕ್ಬಿಟ್ಟು ತಿಳಿ ಹಾಕಿ ಅದ್ರ ಮೇಲೆ ಕಾಂಕ್ರೀಟ್ ಹಾಕುವಂಥ ವ್ಯವಸ್ಥೆ ಮಾಡಬೇಕು. ಈ ಥರ ಬ್ರಿನ್ಸ್ಗಳು ಇಕ್ಬೇಕು. 2 ಇಂಚ್ ಮೇಲೆ ಎತ್ತಿರೆ ಅದು ಕಾಂಕ್ರೀಟ್ ಕೆಳಗೆ ತುಕ್ಕಿಡ್ದು ಕೆಳಗೆ ಬಿಡಲ್ಲ. ಆನಂತರ ಕಾಂಕ್ರೀಟ್ ಸ್ಟಾರ್ಟ್ ಆಯ್ತು ಸ್ನೇಹಿತರೆ. ಕಾಂಕ್ರೀಟು ಭರಸವಾಗಿ ಕೆಲಸದಿಂದ ಭರ್ಜರಿಯಾಗಿ ನಡೀತಿತ್ತು. ನಾನು ಮೇಲೋದೆ ಎಲ್ಲ ರೆಡಿಯಾಗಿತ್ತು. ತಿಳಿ ಪಾಳಿ ಹಾಕ್ಕೊಂಡು ಇದು ಮಾಡ್ಕೊಂಡು ಕಾಂಕ್ರೀಟ್ ಹಾಕ್ತಾರೆ ಅಂತ ನೀಟಾಗಿ ಕಾಂಕ್ರೀಟನ್ನು ಎಲ್ಲ ನೀಟಾಗಿ ತೊಟ್ಟಿರು. ಅದು ಆಲ್ರೆಡಿ ಕತ್ಲಾಗಿತ್ತು. ಸೂಪರಾಗಿ ಬಂದಿತ್ತು. ಒಂದು ಕಡೆ ವಾಟರ್ ಕೊಟ್ಟು ಚೆನ್ನಾಗಿ ಮಾಡಿದ್ದೀವಿ. ನೀಟಾಗಿ ಬಂದಿತ್ತು. ಬೆಳಗ್ಗೆ ಬಂದು ಕಟ್ಟೆ ಕಟ್ಕೊಂಬೋದಾಗುತ್ತೆ, ಸಾಯಂಕಾಲ ಆಗುತ್ತೆ ಅಂತ ಓನರಿಗೆ ಏನು ಮಾಡೀವಿ, ಮನೆ ಟ್ಯಾಪ್ ಹಾಕಿದ್ಮೇಲೆ ಪ್ರತಿಯೊಬ್ಬರು ಓನರು ಕೆಳಗೆ ಒಂದು ದೀಪ ಹಚ್ಚಬೇಕು, ಇಲ್ಲ ಕರೆಂಟ್ ಬಿಡಬೇಕು ವಾಸ್ತು ಪ್ರಕಾರವಾಗಿ. ಅದಕ್ಕೋಸ್ಕರ ಈ ಓನರ್ಗೆ ಒಂದು ಕ್ಯಾಲೆಂಡರ್ ತೆಗೆದು ಹಾಕಿ ಒಂದು ದೀಪ ಹಚ್ಚಿ ಅಂದ್ರೆ ಒಂದು ದೀಪ ಹಚ್ಚಿದ್ವಿ. ನೋಡಿ ಸ್ನೇಹಿತರೆ, ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿದ್ದಾರೆ.